ಸಮಾರಂಭದ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಈ ಸಭೆಯ ಅಧ್ಯಕ್ಷರಾದಂಥ ಶಾಸಕರು ಅಜಯ್ ಸಿಂಗ್ ಅವರು ಅನಿವಾರ್ಯ ಕಾರಣಗಳಿಂದ ಅವರ ತಂದೆಯರು ಅವರ ತಾಯಿಯವರಿಗೆ ಚೆಸ್ಟ್ ಪೇನ್ ಆಗಿರೋದ್ರಿಂದ ಹಾಸ್ಪಿಟಲ್ ಇದ್ದ ಕಾರಣ ಅವರು ಒಂದು ಮೆಸೇಜ್ ಕಳಿಸಿದ ಅವರ ಪರವಾಗಿ ಶಿವಲಾಲ್ ಸಿಂಗ್ ಅವರು ಬಂದಿರ್ತಾರೆ, ಅವರಿಗೆ ಸ್ವಾಗತಿಸ್ತೀವಿ. ಇದೀಗ ತಾನೇ ಬಂದಂತ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದದಲ್ಲಿ ನಮಸ್ಕರಿಸುತ್ತಾ ಅವರಿಗೂ ಕೂಡ ನಾ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ರಾಜ್ಯದ ಶ್ರೇಷ್ಠ ಸಾಹಿತಿಗಳಾದ ಗೋರು ಚನ್ನಬಸಪ್ಪ ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದು ಅವರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇದೊಂದು ಎಂಥ ಸಂಗತಿ ಅಂದರೆ 97ನೇ ಜಯಂತ್ಯೋತ್ಸವವನ್ನು 97ನೇ ವಯಸ್ಸಿನ ಶ್ರೀ ಸಿದ್ದರಾಮಯ್ಯ ಸ್ವಾಮಿಗಳು ಇದನ್ನ ಆಚರಿಸಿದ್ದು ಬಹಳ ವಿಶೇಷ ಹಾಗೂ ನಮ್ಮ ಸುದೈವವನ್ನು ಹೇಳ ಬಯಸ್ತೀನಿ. ನಮ್ಮ ತಂದೆಯವರಾದ ಶ್ರೀ ಶಂಕರಪ್ಪ ಕುಳಿಗೇರಿಯವರ ಆಪ್ತರು, ಸ್ನೇಹಿತರು, ಸಹಪಾಠಿಗಳು ಹಾಗೂ ಯಾವಾಗಲೂ ಜನತಾ ಪರಿವಾರದಲ್ಲಿ ಅವರ ಜೊತೆ ಇದ್ದವರು, ಸನ್ಮಾನ್ಯ ರಾಜ್ಯದ ಮಾಜಿ ಗೃಹ ಮಂತ್ರಿಯಾದ ಸನ್ಮಾನ್ಯ ಶ್ರೀ PGR ಶಿಂದೆ ಸಾಹೇಬರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ವಾಮಿ ರಮಾನಂದ ತೀರ್ಥ ಟ್ರಸ್ಟ್ ಕಮಿಟಿ ಚೇರ್ಮನ್ ಶ್ರೀಮತಿ S. ವಾಣಿ ದೇವಿ MLC, ಅಧ್ಯಕ್ಷರು ಸ್ವಾಮಿ ರಮಾನಂದ ತೀರ್ಥ ಮೆಮೋರಿಯಲ್ ಟ್ರಸ್ಟ್ ಕಮಿಟಿ ಬೇಗಂಪೇಟ್ ಹೈದರಾಬಾದ್, ಇವರು ಕೂಡ ಆಗಮಿಸಿದ್ದಾರೆ. ಇವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ PV ನರಸಿಂಹರಾವ್ ಅವರ ಪುತ್ರಿ ಈ ಕಾರ್ಯಕ್ರಮಕ್ಕೆ ಬರುತ್ತಿರುವುದು ನಮ್ಮ ಸುದೈವ ಎಂದು ಹೇಳಿ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತೇನೆ. ಇದೀಗೆ ಪ್ರತಿಮೆ ಮುಂದೆ ಧ್ವಜಾರೋಹಣ ಮಾಡಿ ನಮ್ಮ ತಾಲೂಕಿನರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು, ದಕ್ಷಿಣ ಮತಕ್ಷೇತ್ರ ಕಲಬುರಗಿ, ಯಾವಾಗಲೂ ಇವರು ನಮ್ಮ ತಂದೆಯವರ ಮಾರ್ಗದರ್ಶನವನ್ನು ಪಡೆಯುತ್ತಾ
ರಾಜಕೀಯ ಮಾಡುತ್ತಿದ್ದು ಬಹಳ ಸಂತೋಷ ಅನ್ನಿಸ್ತದೆ. ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಈ ಪುಸ್ತಕವನ್ನು ಕೆಲವೇ ದಿನಗಳಲ್ಲಿ ಓದಿ ತಮ್ಮ ಮುಂದೆ ಪುಸ್ತಕ ಪರಿಚಯ ನೀಡುತ್ತಿರುವ ಡಾಕ್ಟರ್ ವೀರ್ ಶೆಟ್ಟಿ ಗಾರಂಪಳ್ಳಿ, ಹಿರಿಯ ಸಹಾಯಕ ನಿರ್ದೇಶಕರು, ವಿಭಾಗೀಯ ಪತ್ರಕಾರ, ಕಲಬುರಗಿ, ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅರ್ಥಪೂರ್ಣವಾಗಿರುವಂಥ ಸಮಾರಂಭದ ಈ ಎಲ್ಲ ಗಣ್ಯಮಾನ್ಯರಿಗೂ, ರಾಜಕೀಯ ನಾಯಕರಿಗೂ, ಸಭೆಯಲ್ಲಿ ಮುಂಭಾಗದಲ್ಲಿದ್ದ ಸದೃಢ ಸಭಿಕರಿಗೂ, ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಸ್ನೇಹಿತರಿಗೂ, ಹಿತೈಷಿಗಳಿಗೂ, ಕುಟುಂಬದ ಸರ್ವ ಬಳಗಕ್ಕೂ, ಮುಖ್ಯವಾಗಿ ಪತ್ರಿಕಾ ಕಾರ್ಯಕರ್ತರಿಗೂ ಹಾಗೂ ಸಮಗ್ರ ಮಾಧ್ಯಮ ಮಿತ್ರರಿಗೂ ಪೂರ್ವಕವಾಗಿ ಸ್ವಾಗತ ವಹಿಸುತ್ತೇನೆ. ಅಪ್ಪಾಜಿಯವರ ಹೋರಾಟದ ಈ ಕೃತಿ ಅವರಿದ್ದಾಗಲೇ ಹೊರಬರಬೇಕಾಗಿತ್ತು. ಆಗ ಹೊರಬಂದಿದ್ದರೆ ಅವರು ತುಂಬಾ ಸಂತೋಷ ಪಡುತ್ತಿದ್ದರು. ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಕಾಲ ಕೂಡಿ ಬರುವವರೆಗೂ ಕಾಯಬೇಕಾಗುತ್ತದೆ. ಆ ಕಾಲ ಈಗ ಕೂಡಿ ಬಂದಿತು. ನಮಗಾದ ಸಂತೋಷಕ್ಕೆ ಅಳತೆಯೇ ಇಲ್ಲ. 800ಕ್ಕಿಂತ ಹೆಚ್ಚು ಪುಟದ ಈ ಬೃಹತ್ ಗ್ರಂಥ ಸತ್ಯ ಸಂಗತಿಗಳ ದಾಖಲೀಕರಣ ಮುಂದಿಟ್ಟುಕೊಂಡು ಹಿರಿಯ ಸಾಹಿತಿಗಳು ಹೈದರಾಬಾದ್ ಸಂಸ್ಥಾನ ಹೋರಾಟವನ್ನು ಕಣ್ಣಾರೆ ಕಂಡ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರು ಬರೆದಿದ್ದಾರೆ. ಅಪ್ಪಾಜಿಯವರ ಹೋರಾಟದ ಸಮಗ್ರ ಚಿತ್ರಣ ಮುಂದಿಟ್ಟುಕೊಂಡು ಬರೆದು ಮುಗಿಸುತ್ತಿದ್ದಂತೆ ಅವರು ಏಲೋಕ ಯಾತ್ರೆ ಮುಗಿಸಿದರು. ಆ ದುಃಖ ಸಹಿಸಿಕೊಳ್ಳುವುದು ನಮಗೆ ಸಾಧ್ಯವೇ ಇಲ್ಲ. ಅವರ ನೆನಪು ನನ್ನ ಹೃದಯದಲ್ಲಿ ಚಿರಕಾಲ ಉಳಿಯಿತು. ಇನ್ನು ನಮ್ಮ ಹಿರಿಯ ಸಾಹಿತಿಗಳು, ಆದರ್ಶ ಶಿಕ್ಷಕರು ಆದ ಶ್ರೀ ಎ ಕೆ ರಾಮೇಶ್ವರು ಪ್ರಾರಂಭದಿಂದಲೂ ಅಪ್ಪಾಜಿಯವರ ಒಡನಾಟದಲ್ಲಿದ್ದವರು. ಈ ಕೃತಿ ಹೊರಬರಲು ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಸತತ 7-8 ವರ್ಷ ಅಪ್ಪಾಜಿಯವರ ಸಮಕಾಲೀನ ಹಿರಿಯರನ್ನು ಭೇಟಿ ಮಾಡಿ, ವಿಷಯ ಸಂಗ್ರಹಿಸಿ, ಪರಿಶೀಲಿಸಿ, ಕ್ರಮಬದ್ಧವಾಗಿ ಜೋಡಿಸಿ, ಹಲವು ಸಲ ತೀಡಿ ಬರೆದ ವಿಷಯ ಎಂಥವರು ಮೆಚ್ಚಿಕೊಳ್ಳಬೇಕು. ಅವರ ಈ ಶ್ರಮ ನೆನಪಿಸಿಕೊಂಡರೆ ಎ.ಕೆ. ರಾಮೇಶ್ವರರು ನಮ್ಮ ಮನೆಯ ಸದಸ್ಯರಲ್ಲಿ ಒಬ್ಬರೆಂದು ಹೇಳಲು ಸಂತೋಷವೆನಿಸುತ್ತದೆ. ಈ ಕೃತಿಯಲ್ಲಿ ಸುಮಾರು ಜನ ಲೇಖಕರು ಅಪ್ಪಾಜಿಯವರನ್ನು ಕಂಡು ಕೇಳಿ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಈ ಕೃತಿ ರಚನೆಗೊಳ್ಳುತ್ತಿರುವ ಸಮಯದಲ್ಲಿ ನಮ್ಮ ಈ ಕಾರ್ಯ ಮುಂದುವರಿಯಬೇಕೆಂದು ಸದಾ ನಮ್ಮೊಡನೆ ಇದ್ದು ಸ್ಫೂರ್ತಿ ನೀಡುತ್ತಾ ಬಂದ ಹಿರಿಯರು, ಜೇವರ್ಗಿ ತಾಲೂಕಿನ ರಾಜಕೀಯ ಚಿತ್ರಣ ಬಲ್ಲವರು ಆದ ಶ್ರೀ ಶಿವನಗೌಡ ಪಾಟೀಲ್ ಹಂಗರಿಯವರಿಗೂ, ಸದಾ ಅಪ್ಪಾಜಿಯವರ ಸಂಗಡ ಇದ್ದು ಸೇವೆ ಸಲ್ಲಿಸುತ್ತಾ ಬಂದ ನನ್ನ ಮನೆಯ ಬಳಗದವರೊಬ್ಬರು ಎನಿಸಿಕೊಂಡ ಶ್ರೀ ಶಂಶುದ್ದೀನ್ ಮುಗುತಿ ಅವರಿಗೂ, ಪ್ರೊಫೆಸರ್ ವಸಂತ್ ಕುಷ್ಟಗಿ ಅವರ ಪುತ್ರ ಶ್ರೀ ಶ್ರೀನಿವಾಸ್ ಕುಷ್ಟಗಿ ಅವರಿಗೂ, ನಮ್ಮ ತಂಗಿ ಡಾಕ್ಟರ್ ಕಮಲಾ, ಡಾಕ್ಟರ್ ಶರಣಪ್ಪ ಗಡೆ ದಂಪತಿಗಳಿಗೂ, ನನ್ನ ಈ ಕೆಲಸದಲ್ಲಿ ತುಂಬಾ ಸಹಕಾರ ಆದ ಶ್ರೀಮತಿ ರೇಣುಕಾ ಹಾಗೂ ವಕೀಲರಾದ ಶ್ರೀಮತಿ ತ್ರಿವೇಣಿಯವರಿಗೂ, ಚಿರಂಜೀವಿ ಚಂದ್ರ ಹಾಗೂ ವಿದ್ವತ್ ನನ್ನ ಮಗಳಾದ ಡಾಕ್ಟರ್ ಕಾವ್ಯಶ್ರೀ ಇವರೆಲ್ಲರೂ ಈ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಸ್ವಾಗತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಚನ್ನಬಸಪ್ಪ ಹುಡುಗೇರಿಯವರು ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಅಷ್ಟೇ ಅಲ್ಲದೆ ಅಥವಾ ಒಬ್ಬ ಸಮಾಜವಾದಿ ಚಿಂತಕರಾಗಿಯೂ ಕೂಡ ಬಾಳು ಬದುಕಿದಂತ ಒಂದು ಚೇತನ. ಗಾಂಧೀಜಿಯವರು ಸಮಾಜವಾದದ ಬಗ್ಗೆ ಸಮಾಜವಾದಿಗಳು ಎದುರಾದಾಗೆಲ್ಲ ಒಂದು ಮಾತು ಹೇಳ್ತಾ ಇದ್ರಂತೆ, ನೀವೆಲ್ಲ ಓದಿ ಸಮಾಜವಾದಿಗಳು, ನಾನು ಬದುಕಿ ಸಮಾಜವಾದಿ ಅಂತ ಗಾಂಧೀಜಿ. ಹಾಗಾಗಿ ಹುಡುಗೇರಿಯವರು ಬದುಕು ಸಮಾಜವಾದಿಯಾಗಿದ್ದಂತ ಒಂದು ವ್ಯಕ್ತಿತ್ವ, ಒಂದು ಧೀಮಂತ ಚೇತನ ಅದಾಗಿತ್ತು ಅನ್ನೋದನ್ನ ಅವರು ಈ 820 ಪುಟಗಳ ಪುಸ್ತಕವನ್ನ ಓದುವ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ರಾಚುವ ರೀತಿಯ ಘಟನೆಗಳು ಬಂದು ಹೋಗ್ತವೆ. 5-10 ನಿಮಿಷಗಳಲ್ಲಿ ಒಮ್ಮೆ 820 ಪುಟದ ಪುಸ್ತಕವನ್ನ ಪರಿಚಯ ಮಾಡೋದು ತುಂಬಾ ಕಷ್ಟದ ಕೆಲಸ ಆದರೂ ಕೂಡ ವಸಂತ್ ಕುಷ್ಟಗಿಯವರು ಮತ್ತೆ AK ರಾಮೇಶ್ವರ್ ಅವರು ಹಿರಿಯರಿಬ್ಬರು ಸೇರಿಕೊಂಡು ಎಷ್ಟೋ ಎಲೆಮರೆಯಾಗಿ ಹೋಗಬಹುದಾಗಿದ್ದಂತಹ ಘಟನೆಗಳನ್ನ, ಚರಿತ್ರೆಯ ತುಣುಕುಗಳನ್ನ ತುಂಬಾ ಕಷ್ಟಪಟ್ಟು ತ್ರಾಸದಾಯಕವಾಗಿ ಸುಮಾರು ಜನರ ಸಂದರ್ಶನವನ್ನ ಮತ್ತು ಸಮಕಾಲೀನ ವ್ಯಕ್ತಿಗಳಿಗೆ ಭೇಟಿ ಮಾಡಿ ನೈಜವಾದ ಸತ್ಯಕ್ಕೆ ಹತ್ತಿರವಾದ ಘಟನೆಗಳನ್ನ ಈ ಪುಸ್ತಕದ ಮೂಲಕ ದಾಖಲು ಮಾಡಿ ಈ ನಾಡಿಗೆ ಎಷ್ಟೋ ಪುಣ್ಯ ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ ಬಾಳಿ ಬದುಕ್ತಿರುವಂತಹ ಗುರುಚ ಅವರು ಇದಕ್ಕೆ ಮುನ್ನುಡಿ ಬರೆದಿರೋದ್ರಿಂದ ಈ ಪುಸ್ತಕಕ್ಕೆ ಹೆಚ್ಚಿನ ಮೌಲ್ಯ, ಐತಿಹಾಸಿಕತೆ ದಕ್ಕಿದೆ ಅನ್ನುವಂಥದ್ದನ್ನ ನಾವು ಸ್ಮರಿಸಿಕೊಳ್ಬೇಕು. ಒಟ್ಟು ಪುಸ್ತಕ 820 ಪುಟದಿಂದ ಕೂಡಿರುವಂಥದ್ದು. ಅದರೊಳಗೆ 5 ಭಾಗವನ್ನು ಅವರು ಮಾಡಿಕೊಂಡಿದ್ದಾರೆ. ಹುಡುಗೇರಿಯವರು ಅವರ ಜೀವನದ 2 ಘಟ್ಟಗಳನ್ನು ನಾವು ಇದರಲ್ಲಿ ದಾಖಲು ಮಾಡಿರೋದನ್ನು ನೋಡ್ತೀವಿ. ಒಂದು, ಆರಂಭಿಕ ಜೀವನದಿಂದ ಅವರು ಸ್ವಾತಂತ್ರ್ಯ ಹೋರಾಟದವರೆಗೂ, ಅಂದ್ರೆ 1948ರವರೆಗೆ ಒಂದು ಭಾಗ. ಆನಂತರದ ಸ್ವತಂತ್ರ ಭಾರತದ ಒಬ್ಬ ಪ್ರಜೆಯಾಗಿ ಹುಡುಗೇರಿಯವರು ನಿರ್ವಹಿಸಿದ ಜೀವನ ರೀತಿ ಇದೆಯಲ್ಲ, ಅದು ಇನ್ನೊಂದು ಭಾಗದಲ್ಲಿ ಇದರೊಳಗೆ ದಾಖಲಾಗಿದೆ. ಈ ಪುಸ್ತಕವನ್ನು ಓದುವಂತಹ ಸಂದರ್ಭದೊಳಗೆ ನನಗನಿಸಿದ್ದೇನು ಅಂತಂದ್ರೆ, ಇದು ಚನ್ನಬಸಪ್ಪ ಹುಡುಗೇರಿಯವರ ಜೊತೆಗೆ ಅವರ ಬದುಕಿನ ಚಿತ್ರಣವನ್ನು ಅಂತೂ ಕಟ್ಟಿಕೊಡ್ತದೆ. ಅದರ ಜೊತೆಗೇನೆ ಹೈದರಾಬಾದ್ ಸಂಸ್ಥಾನದ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ 10 ಹಲವು ಮಜಲುಗಳನ್ನ ಅದು ದಾಖಲು ಮಾಡಿರುವಂಥದ್ದು ತುಂಬಾ ಅರ್ಥಪೂರ್ಣ. ಮತ್ತೆ ಈ ಹೊಸ ಪೀಳಿಗೆಯನ್ನ ಆ ಸಂದರ್ಭಕ್ಕೆ ಪರಿಚಯ ಮಾಡೋದಕ್ಕೋಸ್ಕರ ಇದೊಂದು ಆಕಾರ ಗ್ರಂಥಾಗಿ ಈ ಭಾಗದೊಳಗೆ ಉಳಿಯಲಿದೆ ಎನ್ನುವುದು ನನ್ನ ಅನಿಸಿಕೆ. ಚನ್ನಬಸಪ್ಪ ಹುಡುಗೇರಿಯವರ ಕುಟುಂಬ ಮತ್ತು ಜೀವನ ಚರಿತ್ರೆಯ ಜೊತೆಗೇನೆ ಈ ಭಾಗದಲ್ಲಿ ಆದ ಹೋದಂತ ಮುತ್ಸದ್ದಿ ರಾಜಕಾರಣಿಗಳು ಮತ್ತು ಸಮಾಜವಾದಿ ಚಿಂತಕರ ಕೆಲವು ತುಣುಕುಗಳು ಇದರೊಳಗೆ ದಾಖಲಾಗಿದ್ದಾವೆ. ಅದು ತುಂಬಾ ಮಹತ್ವದ್ದು. ಚಾರಿತ್ರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ನಾಡನ್ನು ನಾವು ಅರ್ಥೈಸಿಕೊಳ್ಳಕ್ಕೆ ಈ ಘಟನೆಗಳೆಲ್ಲ ನಮಗೆ ತುಂಬಾ ಸಾಕ್ಷಿಯನ್ನು ಒದಗಿಸ್ತಾ ಇದ್ದಾವೆ. ಅದರೊಳಗೆ ಸರ್ದಾರ್ ಶರಣಗೌಡ ಇನಾಮದಾರ್ ಅವರ ಚರಿತ್ರೆ ಇದೆ, ಬಾಪುಗೌಡ ದರ್ಶನಾಪುರ ಅವರ ಬಗ್ಗೆ ಮಾಹಿತಿ ಇದೆ, ರಾಮಕೃಷ್ಣ ಹೆಗಡೆ ಅವರ ಮಾಹಿತಿ ಇದೆ, ಇಂದಿರಾ ಗಾಂಧಿ ಅವರು ಅನಾಯಾಸವಾಗಿ ಈ ಚರಿತ್ರೆಯಲ್ಲಿ ದಾಖಲಾಗ್ತಾ ಹೋಗ್ತಾರೆ, ನೆಹರು ಅವರ ನೀತಿಗಳು ಇದರಲ್ಲಿ ದಾಖಲಾಗ್ತಾ ಹೋಗ್ತವೆ. ಸಮಾಜವಾದಿ ಚಿಂತನೆ ಹೇಗೆ ಕಲಬುರಗಿ ಪ್ರದೇಶವನ್ನು ಜೇವರ್ಗಿ ಮೊದಲು ಮಾಡಿಕೊಂಡು ಹೇಗೆ ಕಲಬುರಗಿ ಪ್ರದೇಶವನ್ನು ವ್ಯಾಪಿಸ್ತು ಅನ್ನೋದು ಇದರೊಳಗೆ ಚರಿತ್ರಾರ್ಹವಾಗಿ ದಾಖಲು ಮಾಡಲಾಗಿದೆ. ಚನ್ನಬಸಪ್ಪ ಹುಡುಗೇರಿಯವರೇ 2 ರೀತಿಯ ಜೀವನವನ್ನ ಘಟಿಸಿರುವಂತಹ, ಬದುಕಿರುವಂತಹ ಒಂದು ಘಟ್ಟವನ್ನ, ಅಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಒಂದು ಜವಾಬ್ದಾರಿಯುತ ಪ್ರಜೆಯಾಗಿ ಬದುಕೋದ್ರ ಜೊತೆಗೇನೆ ಅಂಬೇಡ್ಕರ್ ವಾದಿಯಾಗಿ ಮತ್ತು ಗಾಂಧೀಜಿ ಕನಸು ಕಂಡ ಸಾಮಾಜಿಕ ಸುಧಾರಕನಾಗಿ ಚನ್ನಬಸಪ್ಪ ಹುಡುಗೇರಿ ತನ್ನ ಊರಿನಿಂದಲೇ ಆ ಕೆಲಸಗಳನ್ನು ಮಾಡುವುದರ ಮೂಲಕ ಅವರು ಸಮಾಜ ಸುಧಾರಣೆಯಲ್ಲಿ, ಸ್ವಾತಂತ್ರ್ಯ ಚಳವಳಿಯಲ್ಲಿ ತೊಡಗಿಸಿಕೊಂಡ್ರು ಅನ್ನುವಂಥದ್ದನ್ನ ನಾವು ಈ ಪುಸ್ತಕದ ಮೂಲಕ ನೋಡಲಿಕ್ಕೆ ಸಾಧ್ಯ ಇದೆ. ಅದು ಆರಂಭದಿಂದಲೇ ಹುಡುಗೇರಿಯವರಿಗೆ ಬಾಲ್ಯದೊಳಗೇನೆ ಆ ಶಕ್ತಿ ಮತ್ತು ಹೋರಾಟದ ಮನೋಭಾವ ಬಂದ ಹಾಗೆ ಕೆಲವು ಘಟನೆಗಳು ನಡೆದು ಹೋಗಿದ್ದಾವೆ. ಊರಲ್ಲಿ ಸೈದಮ್ಮನ ಪ್ರಕರಣ ಅಂತ ಒಂದು ಈ ಪ್ರಕರಣವನ್ನ ಇಲ್ಲಿ ಲೇಖಕರು ದಾಖಲಿಸ್ತಾರೆ. ಅವೆಲ್ಲವುಗಳನ್ನ ನಾವು ನೋಡಿದ್ರೆ, ಮತ್ತೆ ಬಹಳ ಮುಖ್ಯವಾಗಿ ನಮಗೆ ಚನ್ನಬಸಪ್ಪ ಹುಡುಗೇರಿಯವರ ವ್ಯಕ್ತಿತ್ವವನ್ನು ರೂಪಿಸಿದಂತಹ ಅಜ್ಜಿ ಇದ್ದಾಳೆ ಒಬ್ಬಕ್ಕೆ, 111 ವರ್ಷದ ಅಜ್ಜಿ, ಬಹುಶಃ ಈ ಬದುಕಿದಳು ಗೊತ್ತಿಲ್ಲ, ಅದು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಅದನ್ನು ದಾಖಲಿಸ್ತಾ ಹೋಗ್ತಾರೆ. ಆಕೆಗೆ ಮಕ್ಕಳಿರಲ್ಲ. ಚನ್ನಬಸಪ್ಪ ಹುಡುಗೇರಿಯವರನ್ನ ಆಕೆ ಪೂಜಾರಿ ಮನೆತನದ ಜಟಿಂಗರಾಯ ಅವರ ಶ್ರೀಮತಿಯವರು ಈ ಚನ್ನಬಸಪ್ಪ ಹುಡುಗೇರಿಯವರನ್ನು ಸಲ್ಲುತ್ತಾರೆ. ಆಕೆಯ ಪ್ರಭಾವ ತುಂಬಾ ಗಾಢವಾಗಿ ಮತ್ತು ದಟ್ಟವಾದ ಹುಡುಗೇರಿಯವರ ಮೇಲೆ, ವ್ಯಕ್ತಿತ್ವದ ಮೇಲೆ ಆದ ರೀತಿಯಲ್ಲಿ ಪುಸ್ತಕ ದಾಖಲೀಕರಣ ಮಾಡುತ್ತದೆ. ಆಕೆಗೆ ಊರು ಮುಂದೆ 11 ಎಕರೆ ಭೂಮಿ ಇರೋದರಲ್ಲಿ 1 ಎಕರೆ ಭೂಮಿಯನ್ನ ಆ ಅಜ್ಜಿ ಊರಿನ ಪ್ರೌಢಶಾಲೆಗಾಗಿ ದಾನ ಮಾಡ್ತಾಳೆ ಅನ್ನುವಂಥದ್ದನ್ನ ನಾವು ಪುಸ್ತಕದ ಮೂಲಕ ಓದಿ ತಿಳ್ಕೊಳ್ಳುವಾಗ, ಈ ಗ್ರಾಮೀಣ ಭಾಗದ ಜನರಿಗೆ ಹೇಗೆ ಈ ಎಲ್ಲ ತಾಳ್ಮೆ ಅನ್ನುವಂಥದ್ದು ಮತ್ತು ದಾನ ಮಾಡುವಂತಹ ಗುಣಗಳು ಇದ್ದು ಅನ್ನೋದನ್ನ ಈ ಘಟನೆಗಳು ನಮಗೆ ತೋರಿಸ್ತವೆ. ಸ್ವಾತಂತ್ರ್ಯ ಹೋರಾಟದೊಳಗೆ ಶ್ರೀಪತ್ರಾವ್ ಎನ್ನುವಂಥ ನಾಮಧೇಯದಿಂದ ಗುರುತಿಸಿಕೊಳ್ಳುವಂತಹ ಚನ್ನಬಸಪ್ಪ ಹುಡುಗೇರಿಯವರು ಆ ಗುಪ್ತ ನಾಮದೊಳಗನೆ ಗಡಿ ಶಿಬಿರಗಳಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಚಳವಳಿಗಳನ್ನು ಮಾಡ್ತಾರೆ. ಕಪ್ಪಳ ಮೇಳ ಸ್ವಾತಂತ್ರ್ಯ ಹೋರಾಟದೊಳಗೆ ಹೈದರಾಬಾದ್ ಸಂಸ್ಥಾನದಲ್ಲಿ ಮೊದಲು ಸ್ವಾತಂತ್ರ್ಯಗೊಂಡಂತಹ ಊರಂದ್ರೆ ಕಕ್ಕಳ ಮೇಳ.
ಅದರದ್ದೊಂದು ದೊಡ್ಡ ಚಾರಿತ್ರಿಕ ಫೋಟೋ ಕೂಡ ನಮಗೆ ಈಗಲೂ ಕೂಡ ಲಭ್ಯ ಇದೆ. ಆ ಕಕ್ಕಳಗಳ ಸ್ವಾತಂತ್ರ್ಯ ಹೋರಾಟದೊಳಗೆ ಭಾಗವಹಿಸಿದಂತಹ ಹುಳಗೇರಿಯವರು ಅದಲ್ಲದೆ ಆಳಂದಿನ ಸುಮಾರು ಊರುಗಳಿಗೆ ಮಾಗಡಿಗೇರಿ, ಮಳ್ಳಿ, ಕಾಚಾಪುರ, ಐನಾಪುರ, ಯತ್ನಾಳು, ಹಂಚನಾಳು, ಕಡ್ಕೋಳ, ಕೊಂಡಗೋಳಿ, ಕಡಮೇಶ್ವರ, ಅಲ್ಲಾಪುರ, ಅರಳಗುಂಡಿಗೆ, ಮಂದೇವಾಲ, ರಸಣಿಗೆ, ಕರೋಡಗಿರಿ ಮುಂತಾದ ಹೂವಿನಹಳ್ಳಿ ಹೀಗೆ 10 ಊರುಗಳ ಸ್ವಾತಂತ್ರ್ಯಗೊಳಿಸುವಲ್ಲಿ ಮತ್ತು ರಜಾಕಾರ ಹಿಡಿತದಿಂದ ಅವುಗಳನ್ನು ಮುಕ್ತಗೊಳಿಸುವ ಸಂದರ್ಭದೊಳಗೆ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಇವರು ಹೋರಾಟವನ್ನು ಮಾಡಿದ್ದಾರೆ. 1948ರ ತನಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟದ ಸೇರುವವರೆಗೂ ಒಂದು ಘಟ್ಟವಾಗಿ ನಾವು ಚನ್ನಬಸಪ್ಪ ಕುಳಗೇರಿಯವರ ಜೀವನವನ್ನು ನೋಡಿದ್ರೆ 48ರ ನಂತರದೊಳಗೆ ಸಮಾಜ ಸುಧಾರಕರಾಗಿ ಸಹಕಾರ ಕ್ಷೇತ್ರದೊಳಗೆ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವ ಮೂಲಕ ಮತ್ತು ರಾಜಕೀಯದೊಳಗೆ ತಾನೂ ಬೆಳೆದು ಇನ್ನೊಬ್ಬರನ್ನು ಬೆಳೆಸುವ ಹೋರಾಟದ ಹಂತಗಳಲ್ಲಿ ಅವರ 2ನೇ ಘಟ್ಟದ ಜೀವನವನ್ನು ನಾವು ನೋಡ್ತೀವಿ. ಚನ್ನಬಸಪ್ಪ ಅವರು ವಿಶೇಷತೆ ಏನು ಅಂತಂತಂದ್ರೆ ಸುಮಾರು 1958ರವರೆಗೂ ನಡೆದಂತಹ 2-3 ಚುನಾವಣೆಗಳಲ್ಲಿ ಅವರು ನೇರವಾಗಿ ಸ್ಪರ್ಧೆಯನ್ನು ಮಾಡುವುದಿಲ್ಲ. ಆದ್ರೆ ಆನಂತರದ ಚುನಾವಣೆಯಲ್ಲಿ ಅವರು ನೇರವಾದ ಸ್ಪರ್ಧೆಯನ್ನು ಮಾಡ್ತಾರೆ. ಜನತಾ ಪರಿವಾರದಿಂದ ಚುನಾವಣೆಗೆ ಇಳಿತಾರೆ. 62ರ ಚುನಾವಣೆಯಲ್ಲಿ ಅವರು ಸೋತರೂ ಕೂಡ ಲೇಖಕರು ಒಂದು ಮಾತನ್ನ ತುಂಬಾ ಮಾರ್ಮಿಕವಾಗಿ ಇಲ್ಲಿ ದಾಖಲಿಸ್ತಾರೆ. ಅವ್ರ ಹತ್ರ ನಾಳೆ ಮಾಡಬೇಕಾದ ಕೆಲಸಗಳ ಪಟ್ಟಿ ಇತ್ತೇ ಹೊರತು ನಾಳೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇರಲಿಲ್ಲ ಅಂತ ದೊಡ್ಡ ಮಾತು. ಸಣ್ಣ ಸಣ್ಣ ವಿಷಯಗಳಿಗೆ 2 ಅಂಕ 3 ಅಂಕ ಕಡಿಮೆ ಬಂದು ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂತಹ ಯುವ ಸಮುದಾಯಗಳ ಮಧ್ಯೆ ಚನ್ನಬಸಪ್ಪ ಕುಳಗೇರಿಯಂತಹ ಒಬ್ಬ ವ್ಯಕ್ತಿತ್ವವನ್ನು ನಾವು ನಿಲ್ಲಿಸಿ ಅದನ್ನು ಮುಖಾಮುಖಿ ಮಾಡುವಾಗ ಹೊಸ ಪೀಳಿಗೆ ಇವರಿಂದ ಏನು ಕಲಿಯಬೇಕು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ನೋಡಕ್ಕೆ ಸಾಧ್ಯ ಇದೆ. 2-3 ಚುನಾವಣೆಗಳಲ್ಲಿ ನಿರಂತರವಾಗಿ ಸೋತರೂ ಕೂಡ ಅದು ಒಂದು ತತ್ವ ಸಿದ್ಧಾಂತದ ಸೋಲೆ ಹೊರತು ಒಂದು ವೈಯಕ್ತಿಕವಾಗಿ ಅದನ್ನು ತಗೊಳ್ಳಲಾರದೇ ನಾಳೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆಯನ್ನು ಮಾಡ್ತಾರೆ ಹೊರತು ಮತ್ತೆ ಯಾವುದೇ ಚುನಾವಣೆಯ ಸಂದರ್ಭದೊಳಗೆ ಕುಳಗೇರಿಯವರು ವಿಭೂತಿ ಎನ್ನುವ ಒಬ್ಬ ವ್ಯಕ್ತಿಯ ಸಂದರ್ಭವನ್ನು ಪ್ರಸಂಗವನ್ನು ಪುಸ್ತಕದೊಳಗೆ ದಾಖಲು ಮಾಡಲಾಗಿದೆ. ಇವರಿಗೆ ಆತ ಸಪೋರ್ಟ್ ಮಾಡ್ತಾನೆ ನಿಲ್ಲೋಗಿಯಲ್ಲಿ ಮುಂದೆ ನಾನು ಊರಿಗೆ ಹೋದ್ರೆ ನನಗೆ ತೊಂದರೆ ಆಗ್ತದೆ ಅಂತಂದಾಗ ಸ್ವತಃ ಕುಳಗೇರಿಯವರು ತಮ್ಮ ಜೀಪಲ್ಲಿ ಕರ್ಕೊಂಡೊಯ್ದು ಆ ವಿಭೂತಿ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನ ಆ ಊರಿಗೆ ಬಿಟ್ಟು ಬಂದು ಅವನ ರಕ್ಷಣೆ ಅಂದ್ರೆ ನಿನ್ನನ್ನು ಮುಟ್ಟಿದ್ರೆ ಪರಿಣಾಮಗಳು ಏನಾಗ್ತವೆ ಅನ್ನೋದು ಎಲ್ಲರಿಗೂ ತಿಳಿದಿದೆ, ಹಾಗಾಗಿ ನಿನ್ನನ್ನು ಏನು ಮಾಡಲ್ಲ, ನಾವು ರಾಜಕಾರಣದೊಳಗೆ ವಿರೋಧಿಯಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಿ ನಾವು ವಿರೋಧಿಗಳಲ್ಲ ಅನ್ನೋದು. ಮತ್ತೆ ಇನ್ನೂ ಒಂದು ದೊಡ್ಡ ಚಾರಿತ್ರಿಕವಾದ ಕೆಲವು ಮಾತುಗಳನ್ನು ಇದರೊಳಗೆ ಲೇಖಕರು ದಾಖಲಿಸ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಆ ಕಾಲದ ಸಮಕಾಲೀನವಾಗಿ ಚನ್ನಬಸಪ್ಪ ಕುಳಗೇರಿಯವರ ಜೊತೆ ಬದುಕಿದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ, ಸಮಾಜವಾದಿ ನಾಯಕರಿಗೆ, ಜನತಾ ಪರಿವಾರದ ನಾಯಕರಿಗೆ ಸಂದರ್ಶನ ಮಾಡಿರುವ ವಿವರಗಳು ಈ ಪುಸ್ತಕದಲ್ಲಿ ಇರೋದರಿಂದ ಅವರೆಲ್ಲರೂ ಹೇಳುವಂತಹ ಒಂದು ಎಳೆ ಇಡೀ ಪುಸ್ತಕದ ಉದ್ದಕ್ಕೂ ದಾರಿಯಾಗಿ ನಡೆದಿದೆ. ಅದು ಬಹಳ ಮುಖ್ಯವಾಗಿ ಹೈದರಾಬಾದ್ ಸಂಸ್ಥಾನದ ಜನರಾದ ನಾವುಗಳು ಅರ್ಥ ಮಾಡ್ಕೊಳ್ಬೇಕು. ಹೈದರಾಬಾದ್ ಸಂಸ್ಥಾನದ ನಿಜಾಮ್ ಮನೆತನದ ವಿರುದ್ಧದ ಹೋರಾಟ ಅದು ಮುಸ್ಲಿಮರ ವಿರುದ್ಧದ ಹೋರಾಟ ಅಲ್ಲ ಅನ್ನೋದನ್ನ ನಾವುಗಳು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಹಾಗೆ ಬಿಂಬಿಸುವ ಮನಸ್ಸುಗಳ ವಿರುದ್ಧ ನಾವುಗಳೆಲ್ಲರೂ ನಿಲ್ಲಬೇಕು ಗಟ್ಟಿಯಾಗಿ. ಚರಿತ್ರೆ ಕೇವಲ ಚರಿತ್ರೆಯಾಗಿ ಓದಬೇಕೆ ಹೊರತು ಅದನ್ನು ಮತಧರ್ಮದ ಸೋಗಿನಲ್ಲಿಟ್ಟು ಅರ್ಥೈಸಿಕೊಳ್ಳುವಂತಹ ಅಗತ್ಯ ಇಲ್ಲ ಅನ್ನುವ ಗಟ್ಟಿಯಾದ ಒಂದು ಸಂದೇಶವನ್ನ ಈ ಚನ್ನಬಸಪ್ಪ ಕುಳಗೇರಿಯವರ ಪುಸ್ತಕದ ಮೂಲಕ ಆ ಕುಟುಂಬದವರು, ಆ ಲೇಖಕರು, ಸಂಪಾದಕರು ಮಾಡಿರೋದನ್ನ ನಾವು ನೋಡಬಹುದು. ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಬದುಕುವವರಿಗೆ, ಮೌಲ್ಯಯುತವಾದ ಶಿಸ್ತುಬದ್ಧ ಜೀವನ ನಡೆಸುವಂತವರಿಗೆ ಬದುಕು ಯಾವಾಗಲೂ ಸದಾಕಾಲ ಕೈ ಹಿಡಿಯುತ್ತದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಚನ್ನಬಸಪ್ಪ ಕುಳಗೇರಿಯವರು ನಮ್ಮ ಮುಂದೆ ಇದ್ದಾರೆ. ಆ ಹೋರಾಟಗಾರರ ಜೀವನ ಚರಿತ್ರೆಗಳನ್ನ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳು ಒಂದು ಪಟ್ಟಿಯಾಗಿ ಹೈದರಾಬಾದ್ ಕರ್ನಾಟಕದ ಮಟ್ಟದಲ್ಲಾದರೂ ಓದಬೇಕು ಅಂತ ನಾನು ಈ ವೇದಿಕೆಯ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಪಠ್ಯವಾಗಿಸಬಹುದಾದ ಅವಕಾಶಗಳು ತುಂಬಾ ಇದ್ದಾವೆ. ಅವರು ಅವಕಾಶವಾದಿ ರಾಜಕಾರಣಿ ಆಗಲಾರ್ದೇನೆ, ಸಂದರ್ಭಾನುಸಾರ ವ್ಯವಹಾರಸ್ಥನಾಗಲಾರ್ದೇನೆ, ಬದುಕಿದ್ದ ರೀತಿಯಿಂದಾಗಿ ಅವರು ಸಮಯ ಸಾಧಕರಾಗಲಾರದೆ ಸಮಯದೊಳಗೆ ಸಾಧನೆಯನ್ನು ಮಾಡಿ ಬದುಕದಂತಹ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅದಕ್ಕೆ 1972ರ ಚುನಾವಣೆ ತುಂಬಾ ದೊಡ್ಡ ಸಾಕ್ಷಿಯಾಗಿತ್ತು. ಹಾಗಾಗಿ ಚನ್ನಬಸಪ್ಪ ಕುಳಗೇರಿಯವರು ಹಿಡಿದ ಕೆಲಸ, ವಹಿಸಿಕೊಂಡ ಹುದ್ದೆ ಎರಡಕ್ಕೂ ಗೌರವ ತರುವ ರೀತಿಯಲ್ಲಿ ಬಹಳ ಬದುಕಿದ್ರು ಅಂತ ಹೇಳೋದಕ್ಕೆ ಯಾವ ಮುಜುಗರವೂ ಆಗುವುದಿಲ್ಲ. ಅಂತಹ ಮುತ್ಸದ್ದಿ, ಅಂತಹ ಆದರ್ಶವಾದ ರಾಜಕಾರಣದ ವ್ಯವಹಾರಸ್ಥ ವ್ಯಕ್ತಿಯ ಕುರಿತು ಮಾತಾಡುವುದು ನಮಗೆ ನಾವೇ ಗೌರವ ಪಟ್ಕೊಂಡಂಗೆ ಸಮಾಜದ ಗೌರವವನ್ನು ಹೆಚ್ಚಿಸಿಕೊಂಡ ಹಾಗೆ ಅಂತ ಭಾವಿಸ್ಕೊಂಡು ವೇದಿಕೆಗೆ ಕರೆದು ಸಣ್ಣವನಾದ ನನಗೆ ಅಂತಹ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಹೇಳೋದು ತುಂಬಾ ಇದೆ. 820ಗಳು ಕೂಡ ಇದೆ. ದೊಡ್ಡ ದೊಡ್ಡ ಹಿರಿಯರು, ಪೂಜ್ಯರು ಎಲ್ಲ ವೇದಿಕೆ ಮೇಲೆ ಇರೋದ್ರಿಂದ ಅವರುಗಳ ಮಾತುಗಳಿಗೆ ಅವಕಾಶ ಹೆಚ್ಚಿನ ಸಮಯ ಸಿಗಲಿ ಅಂತ ಭಾವಿಸ್ಕೊಂಡು ನಾನು ಆಗಾಗ
ಹೇಳ್ತಕ್ಕಂತಹ ಸ್ವಾರಸ್ಯದ ಆದರೆ ಅಷ್ಟೇ ಅರ್ಥಗರ್ಭಿತವಾದಂತಹ ಮಾತುಗಳು. ಮಕ್ಕಳು, ಮುದುಕರು, ಮಹಿಳೆಯರು, ಅನಾಥರು, ಅಂಗನ್ಯೂನರು, ಅಸಹಾಯಕರು, ಅವಕಾಶ ವಂಚಿತರು, ರೋಗಿಗಳು, ಬಡವರು ಇಂಥವ್ರ ಬಗ್ಗೆ ಅನುಕಂಪ ಇರಬೇಕು. ಧರ್ಮಗುರುಗಳು, ನ್ಯಾಯಾಧೀಶರು, ಪ್ರಾಧ್ಯಾಪಕರು, ವೈದ್ಯರು, ವಿಜ್ಞಾನಿಗಳು, ರಾಷ್ಟ್ರ ನಾಯಕರು, ಕ್ರೀಡಾಪಟುಗಳು, ಕವಿ ಕಲಾವಿದರು, ಕೃಷಿಕರು, ಕಾರ್ಮಿಕರು ಇವರ ಬಗ್ಗೆ ಗೌರವ ಇರಬೇಕಿದೆ. ಮಧ್ಯವಯಸ್ಸಿನವರು, ಬುದ್ಧಿವಂತರೆನ್ನುವವರು, ವರ್ತಕರು, ವಕೀಲರು, ಅಧಿಕಾರಿಗಳು, ಜ್ಯೋತಿಷ್ಕರು, ಪೂಜಾರಿ ಪುರೋಹಿತರು, ದಲ್ಲಾಳಿಗಳು, ಜಾಹೀರಾತಾರ್ ಇಂಥವ್ರ ಬಗ್ಗೆ ಎಚ್ಚರ ಇರಬೇಕು. ಇನ್ನು ಇವರನ್ನೆಲ್ಲ ಕಳೆದು ಉಳಿಯೋರು ಅಂದರೆ ಕಳ್ಳರು, ಸುಳ್ಳರು, ಕಾಮುಕರು, ಜೂಜುಕೋರರು, ವಂಚಕರು, ಲಂಚಕೋರರು, ಚಾಡಿಕೋರರು, ಮತಾಂಧರು ಇಂಥವ್ರ ಬಗ್ಗೆ ಕಟ್ಟೆಚ್ಚರ ಇರಬೇಕು. ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ನೀವು ಯಾರ ಬಗೆಗಾದರೂ ಏನಾದರೂ ನಿಲುವನ್ನು ತೆಗೆದುಕೊಳ್ಳಿ, ಆದರೆ ನನ್ನಂಥ ವೃದ್ಧನ ಬಗ್ಗೆ ಅನುಕಂಪ. ನಮ್ಮಂಥ ವೃದ್ಧರು ಸುಮ್ಮನೆ ಮನೆಯಲ್ಲಿ ಎದ್ದ ಕಡೆ ಇದ್ದು ಆ ಕೊನೆ ಗಂಟಿಗಾಗಿ ಕರೆ ಬಂದಾಗ ಹೋಗಲಿಕ್ಕೆ ಸಿದ್ಧವಾಗಿರಬೇಕು. ಆದರೂ ನಾನು ಅಭಿಮಾನಿಗಳು ಕರೀತಾರೆ ಅಂತ ನಾಡನ್ನೆಲ್ಲ ಓಡಾಡ್ತಾನೇ ಇದ್ದೇನೆ. ಅವರು ಕರೀತಾನೆ ಇದ್ದರೆ ನಾನು ಹೋಗ್ತಾನೇ ಇದ್ದೇನೆ. ಈ ನಾನು 96 ಯುಗಾದಿಗಳನ್ನು ಕಂಡಿದ್ದೇನೆ. ನಾಡೆಲ್ಲ ಅಡ್ಡಾಡಿದ್ದೇನೆ. ಇಂಥ ವೇದಿಕೆಗಳಲ್ಲಿ ನಿಂತು ಮಾತಾಡೋದೇ ಆಗಿಲ್ಲ. ಎಂದು ಈ ಮೌನ ತಾಳಲಿಕ್ಕೆ ಸಾಧ್ಯ ಅಂತ ಸಮಯ ಕಾಯ್ತಾ ಇದ್ದೆ. ಈಗ 100ರ ಬಳಿ ಬಂದಿದ್ದೆ. ಇನ್ನು ಮೇಲಾದರೂ ಸುಮ್ಮನಿರಪ್ಪ ಅಂತ ನನ್ನ ಅಂತರಂಗವನ್ನು ಹೇಳ್ತಾ ಇದ್ದೆ. ಆದರೆ ನಾನು ಹಾಗೆ ಸುಮ್ಮನಿರಬೇಕಂತ ಎಷ್ಟೇ ಪ್ರಯತ್ನಿಸಿದರೂ ಕೂಡ ನನ್ನ ಅಭಿಮಾನಕ್ಕೆ ನಾನು ಕಟ್ಟು ಬಿದ್ದಿದ್ದೇನೆ. ನಾನು ಯಾರಿಗೂ ಹೆದರಿಲ್ಲ, ಯಾರಿಗೂ ಸೋತಿಲ್ಲ, ಅದರ ಅಭಿಮಾನಿಗಳಿಗೆ ಸೋತಿದ್ದೇನೆ. ಹಾಗಾಗಿ ನನ್ನ ನೆನಪಿಗೆ ಬಂದದ್ದನ್ನು, ಹೀಗೆ ಬರೆದುಕೊಂಡು ತಂದದ್ದನ್ನು, ಹಿಂದೆ ಎಲ್ಲಾದರೂ ಹೇಳಿದ್ದನ್ನು, ಅಲ್ಲಿ ಹೇಳಿದ್ದನ್ನು ಇಲ್ಲೋ, ಇಲ್ಲಿ ಹೇಳಿದ್ದನ್ನು ಅಲ್ಲೋ, ಅಲ್ಲಿ ಇಲ್ಲಿ ಹೇಳಿದ್ದನ್ನು ಮತ್ತೆಲ್ಲೋ ಹೇಳ್ತಕ್ಕಂತಹ ಅನಾಹುತಗಳು ಆಗಲಿಕ್ಕೆ ಅವಕಾಶ ಇಲ್ಲ. ಆದರೆ ನೀವು ದಯವಿಟ್ಟು ಅಂಥ ಅನಾಹುತ ಆದರೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತೇನೆ. ನಿರೂಪಕರು ನಿರೂಪಣೆ ಮಾಡುವಾಗ ಸಮಯಾಭಾವ ಅಂತ, ಇನ್ನು ಮೊದಲನೇ ಕಾರ್ಯಕ್ಕೆ ಸಮಯಾಭಾವ ಅಂತ ಹೇಗೆ ನೀವೇ ತಡವಾಗಿ ಆ ಕಾರ್ಯ ಆರಂಭ ಮಾಡಿದ್ದೆ. ವಾಸ್ತವವಾಗಿ ಉದ್ಘಾಟಕರಾದಂಥ ಮಾನ್ಯ ಇಬ್ರಾಹಿಂ ಅವರು ಮಾತಾಡಬೇಕಾಯಿತು. ಉದ್ಘಾಟನೆ ಮಾಡಿದ ಮೇಲೆ ಉಳಿದ ಕಾರ್ಯಕ್ರಮ ಎಲ್ಲ ಆಗಬೇಕು. ಜೇವರಿಗೆಗೆ ಸಾಕಷ್ಟು ಸಲ ಬಂದಿದೆ. ಇಲ್ಲಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಆತ್ಮೀಯ ಬಿರಾದಾರ್ ಅವರು ಕರೆದಾಗಲಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಈಗ ಮತ್ತೆ ಬಂದಿದ್ದೇನೆ. ನಾನಂತೂ ಜೇವರಿಗೆಗೆ ಅತ್ಯಂತ ಹಳವ. ನಮ್ಮ ಇಲ್ಲಿ ವೇದಿಕೆ ಮೇಲೆ ಅನೇಕ ಜನ ಗಣ್ಯರಿದ್ದಾರೆ. ನಾನು ಅವರೆಲ್ಲ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಮತ್ತು ಸಮಯ ಸಾಲ. ನಾನು ಅವ್ರ ಬಗ್ಗೆ ಎಲ್ಲ ಅತ್ಯಂತ ಗೌರವ ಮತ್ತು ಆದರದ ಭಾವನೆಯನ್ನು ಇಟ್ಕೊಂಡಿದ್ದೇನೆ ಅಂತ ಹೇಳಿದರೆ ಸಾಕು ಅಂತ ಕಾಣಿಸ್ತದೆ. ಇವತ್ತು ನಾವಿಲ್ಲಿ ಸೇರಿರುವಂತಹದ್ದು ನಮ್ಮ ಮಧ್ಯೆ ಇದ್ದಂತಹ ನಮ್ಮ ಚನ್ನಬಸಪ್ಪ ಕುಳಗೇರಿ ಸಾಹ್ ಅವರು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಇದ್ದವರು ಅನ್ನೋ ಕಾರಣಕ್ಕಾಗಿ ಅವರ ಸ್ಮರಣೆ ಜಯಂತಿ ಮತ್ತು ಅವರ ಸ್ಮರಣ ಗ್ರಂಥದ ಲೋಕಾರ್ಪಣೆಗಾಗಿ ಇಲ್ಲಿ ನಾನು ಸೇರಿದ್ದೇನೆ. ಇವತ್ತು ನಾನು ಬಿಡುಗಡೆ ಮಾಡಿದಂತಹ ಚನ್ನಬಸಪ್ಪ ಸ್ವಾತಂತ್ರ್ಯ ಹೋರಾಟಗಾರ ಚನ್ನಬಸಪ್ಪ ಕುಳಗೇರಿ ಅನ್ನುವಂಥ ಗ್ರಂಥಕ್ಕೆ
ನಾನೇ ಮುನ್ನುಡಿ ಬರೆದಿದ್ದೇನೆ. ನಾನೇ ಮುನ್ನುಡಿ ಬರೆದಿರೋದ್ರಿಂದ ಬೇರೆಯವರು ಬಿಡುಗಡೆ ಮಾಡಲಿ ಅಂತ ಹೇಳಿ ನಾನು ಹೇಳಿದರೂ ನನ್ನನ್ನು ಧರ್ಮ ಸಂಕಟಕ್ಕೆ ಸಿಕ್ಕಿದವರು ನಮ್ಮ ಚನ್ನಬಸಪ್ಪ ಕುಳಿಗೇರಿಯವರ ಮಕ್ಕಳಾದಂತಹ ಅಮರನಾಥ್ ಕುಳಿಗೇರಿಯವರು ಮತ್ತು ಅದರ ಸಂಪಾದಕರಾದಂಥ ನಮ್ಮ ಕಲ್ಯಾಣ ಕರ್ನಾಟಕದ ಹಿರಿಯ ಸಾಹಿತಿಗಳಾದಂತಹ AK ರಾಮೇಶ್ವರರು. ನಾನು ಮೊದಲೇ ಹೇಳಿದಾಗೆ ಅನಿವಾರ್ಯವಾಗಿ ನಾನು ಇಲ್ಲಿ ನಿಂತಿದ್ದೇನೆ. ವಿಭಾಗೀಯ ಪತ್ರಗಾರರ ಸಹಾಯಕ ನಿರ್ದೇಶಕರಾಗಿದ್ದಾರೆ. ಅವರು ನಾಡಿಗೆ ಪರಿಚಿತರಾಗಿರುವಂತಹ ವಿದ್ವಾಂಸ. ಆ ಗ್ರಂಥದ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು ಅಂಶವನ್ನು ನಾನು ಗ್ರಂಥದಲ್ಲಿ ಕಂಡು, ಬಹುಶಃ ನಮ್ಮ ಗಾರಂಪಲ್ಲಿಯವರು ಅದನ್ನು ಪ್ರಸ್ತಾಪ ಮಾಡಿದ್ರು ಏನೋ ಗೊತ್ತಿಲ್ಲ. ಯಾಕೆ ನನಗೆ ಕಿವಿ ಕೇಳಿಸುವುದಿಲ್ಲ. ಆದ್ದರಿಂದ ಒಂದು ವೇಳೆ ಪ್ರಸ್ತಾಪ ಮಾಡಿದರೆ ಮತ್ತೊಮ್ಮೆ ಕೇಳಿದೆ ಅಂತ ಭಾವಿಸ್ತೀನಿ. ಅದರಲ್ಲಿ ಒಂದು ಇಂಗ್ಲೀಷ್ನಲ್ಲಿ ಒಂದು ದಾಖಲೆ ಇದೆ. ಆ ದಾಖಲೆ ಹೀಗಿದೆ: ಸ್ಟೇಟ್ಮೆಂಟ್ ಶೋಯಿಂಗ್ ದಿ ಡೀಟೇಲ್ಸ್ ಆಫ್ ರೇಟ್ಸ್ sabotage activities conducted by the State Congress border camp at Sindhi, ಬಿಜಾಪುರ ಡಿಸ್ಟ್ರಿಕ್ಟ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ ಇಂಗ್ಲೀಷ್ನಲ್ಲಿ. 1947 ಆಗಸ್ಟ್ 15ರಂದೇ ಆರಂಭವಾದಂತಹ ಆ ಶಿಬಿರ ದಾಖಲೆಯಲ್ಲಿ ಶಿಬಿರದ ಅವಧಿ, ಶಿಬಿರ ಸಂಚಾಲಕರು, ಶಿಬಿರದಲ್ಲಿ ಪಾಲ್ಗೊಂಡಿದ್ದಂಥ ಹೋರಾಟಗಾರರು, ಅವರ ಹೆಸರು, ವಯಸ್ಸು, ರಜಕಾರರ ವಿರುದ್ಧ ನಡೆಸಿದಂಥ ಹೋರಾಟ, ಅದಕ್ಕೆ ಬಳಸಿದಂಥ ಆಯುಧಗಳು, ರಜಕಾರರು ಇಲ್ಲಿಯ ಸ್ಥಳೀಯ ಜನರ ಮೇಲೆ ನಡೆಸಿದಂಥ ಹಾವಳಿ, ಅದಕ್ಕೆ ಪ್ರತೀಕಾರವಾಗಿ ಇವರು ಕೈಗೊಳ್ಳದಂಥ ಕ್ರಮ, ಸ್ವಯಂ ಸೇವಕರು ನಡೆಸಿದಂತಹ ಪ್ರತಿದಾಳಿಗಳು, ಈ ಎಲ್ಲ ಮತ್ತು ಅವರು ಅನುಭವಿಸಿದಂಥ ಕಷ್ಟ ನಷ್ಟ, ಮಾಡಿದಂಥ ತ್ಯಾಗ ಎಲ್ಲವನ್ನೂ ದಾಖಲೆ ಮಾಡಿದ್ದಾರೆ. ಆ ಒಂದು 4-5 ಪುಟ ಇರ್ಬೋದು. ಆ ಬಹುಶಃ ದಾಖಲೆಯಲ್ಲಿರ್ತಕ್ಕಂತಹ ಅಂಕಿಅಂಶಗಳನ್ನು, ಮಾಹಿತಿಯನ್ನು ಆಧರಿಸಿ ಒಂದು ಸ್ವತಂತ್ರವಾದ ಪುಸ್ತಕನೇ ಬರೀಬಹುದು. ಅಷ್ಟು ಸಾಮಗ್ರಿಯನ್ನು ಆ ತಕ್ತೆ, ಆ ಸ್ಟೇಟ್ಮೆಂಟ್ನಲ್ಲಿ ಅವರು ಕೊಟ್ಟಿದ್ದಾರೆ. ಯಾಕೆ ಇಂಥ ಸ್ಮರಣ ಗ್ರಂಥಗಳು ಮುಖ್ಯವಾಗ್ತವೆ? ಯಾಕೆಂದರೆ ಐತಿಹಾಸಿಕವಾದ ಅನೇಕ ನಮಗೆ ಯಾರ ಗಮನಕ್ಕೂ ಬರದೇ ಇರುವಂಥ ಅನೇಕ ಅಂಶಗಳು ಇಂಥ ಗ್ರಂಥಗಳಿಂದ ದೊರೆತ. ಇಂಥ ಒಂದು ಒಳ್ಳೆಯ ಆ ದಾಖಲೆಯನ್ನು ಈ ಗ್ರಂಥದಲ್ಲಿ ಸೇರಿಸಿದಂತಹ ನಮ್ಮ ಅಮರನಾಥ್ ಮತ್ತು ನಮ್ಮ ರಾಮೇಶ್ವರ್ ಅವ್ರನ್ನ ಅಭಿನಂದಿಸ್ತೇನೆ. ಇನ್ನು ಆಗಬಹುದು ಅಂದರೆ 1-2-3 ನಿಮಿಷ, ಒಂದು 4-6 ವಿಷಯನ ಅದು ಪೂರ್ಣ ರಾಜಕೀಯಕ್ಕೆ ಸಂಬಂಧಿಸಿದ್ದಾದ್ದರಿಂದ ಅದನ್ನು ನಾನು ಮಾತನಾಡಿ ತಮ್ಮೆಲ್ಲರ ಕ್ಷಮೆ ಕೇಳ್ತೇನೆ. ಆದರೂ ನಾನು ಹೇಳ್ತೇನೆ, ಯಾಕೆಂದರೆ ನಾನಿನ್ನು ಮುಂದೆ ಹೇಳಲಿಕ್ಕೆ ಇರ್ತೀನೋ ಇಲ್ಲ, ಹೇಳಬೇಕಾದಲ್ಲಿ ಹೇಳಬೇಕಾಗ್ತದೆ. ಇಂಥ ಸಂದರ್ಭಗಳು ಕೇವಲ ಶಿಷ್ಟಾಚಾರ ಅಥವಾ ಔಪಚಾರಿಕವಾಗದೆ ನಮ್ಮ ವರ್ತಮಾನದ ವಿದ್ಯಮಾನಗಳನ್ನು ಕುರಿತಂತೆ ಚಿಂತನೆ ನಡೆಸ್ತಕ್ಕಂಥ, ಚರ್ಚೆ ನಡೆಸ್ತಕ್ಕಂಥ ಸಂದರ್ಭಗಳು ಆಗಬೇಕು ಅನ್ನುವಂಥ ಇದನ್ನು ನಾವು ಸ್ಮರಿಸ್ತಾ ಇರುವಂಥ ಚನ್ನಬಸಪ್ಪ ಹುಳಿಗೇರಿಯವರ ಸೇವೆಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ಆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ, ಜನಪ್ರಾತಿನಿಧ್ಯದ ಪಾವಿತ್ರ್ಯತೆ ಮತ್ತು ಇಂದಿನ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳ ಸ್ಥಿತಿಗತಿ ಮತ್ತು ನಾವು ಇಟ್ಟುಕೊಂಡಿರುವಂತಹ ನಿರೀಕ್ಷೆ, ಇವುಗಳ ಬಗ್ಗೆ ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ ಅದನ್ನು ಪ್ರಸ್ತಾಪ ಮಾಡಬಹುದು ಅಂತ ನಾನು ಹೇಳ್ಕೊಂಡಿದ್ದೇನೆ. ಬಹುಶಃ ಇಲ್ಲಿಗೆ 17 ವರ್ಷಗಳ ಹಿಂದೆ ಒಂದು ದೂರದರ್ಶನದಲ್ಲಿ ಒಂದು ಚರ್ಚೆ ಪ್ರಸಾರವಾಯಿತು. ಆ ಚರ್ಚೆಯನ್ನು ಆವತ್ತಿನ ಲೋಕಸಭಾ ಅಧ್ಯಕ್ಷರೇ ಅದನ್ನು ಏರ್ಪಡಿಸಿದರು. ಆ ಚರ್ಚೆಯಲ್ಲಿ ಬೇರೆ ಬೇರೆ ಕ್ಷೇತ್ರದ ತಜ್ಞರು, ಇತಿಹಾಸ ತಜ್ಞರಿದ್ದರು, ಸಂವಿಧಾನ ತಜ್ಞರಿದ್ದರು, ಮಾಧ್ಯಮ ತಜ್ಞರಿದ್ದರು, ಮತ್ತು ಚರಿತ್ರೆಯ ತಜ್ಞರಿದ್ದರು, ಹಾಗೆಯೇ ಆರ್ಥಿಕ ತಜ್ಞರಿದ್ದರು, ಯೋಜನಾ ತಜ್ಞರಿದ್ದರು. ಅವರೆಲ್ಲರೂ ಕೂಡ ಆ ಹೊತ್ತು ಇದನ್ನು ದಯವಿಟ್ಟು ನಾನು ನಿಮ್ಮಲ್ಲೆಲ್ಲ ಕೈಗೂಡಿ ಹೇಳಿಕೊಡ್ತೇನೆ. ಸಾಮಾಜಿಕ ಜವಾಬ್ದಾರಿ ಇರುವಂತಹ, ರಾಜಕೀಯ ಹೊಣೆಗಾರಿಕೆ ಇರುವಂಥವು, ಕರ್ತವ್ಯ ಬದ್ಧರಾಗಿರಬೇಕಾದಂಥವು ಎಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ವಿಷಯಗಳು
ಇವತ್ತು ಬಹಳ ಮುಖ್ಯ. ನಮ್ಮ ಸುತ್ತಮುತ್ತ ನಡೆಯುತ್ತಿರತಕ್ಕಂತಹ ವಿದ್ಯಮಾನಗಳನ್ನು ಗಮನಿಸಿದಾಗ ನಮಗೆ ದಿಗ್ಭ್ರಮೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಭರವಸೆಯ ದೇಶವನ್ನು ಕಟ್ಟೋದು ಹೇಗೆ, ಒಂದು ಪ್ರಾಮಾಣಿಕ ದೇಶವನ್ನು ಕಟ್ಟೋದು ಹೇಗೆ ಅನ್ನೋ ಬಗ್ಗೆ ನಾವು ವಿಚಾರ ಮಾಡಬೇಕಾದ ಅಗತ್ಯ. ಅಲ್ಲಿ ಅವರು ಆ ಪ್ರತಿನಿಧಿಗಳಲ್ಲಿ ಪಾಲ್ಗೊಂಡ ಕ್ಷೇತ್ರ ತಜ್ಞರೆಲ್ಲ ಪ್ರಸ್ತಾಪಿಸಿದಂಥ ವಿಷಯ ಈಗ ನಾನು ಹೀಗೆ ಪ್ರಸ್ತಾಪಿಸ್ತಾ ಇದ್ದೇನೋ ಹಾಗೆ ಅವರೆಲ್ಲ ಪ್ರಸ್ತಾಪಿಸಿದ ವಿಷಯ ಅಂದರೆ ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿ ಸದಸ್ಯರ ಗೈರು ಹಾಜರು, ಸಭಾ ಕಲಾಪಗಳಿಗೆ ನಿರಂತರವಾಗಿ ಅಡ್ಡಿ ಹೊರಟು, ಆಮೇಲೆ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರ್ತಕ್ಕಂಥ ಕೋಪು ಗಲಭೆಗಳು, ನಿಯಮ ಬಾಹಿರವಾಗಿ ನಡೆಯುವಂಥ ಪಕ್ಷಾಂತರ, ರಾಜಕೀಯ ಅಪರಾಧೀಕರಣ, ಆಡಳಿತ ವ್ಯವಸ್ಥೆಯ ಗುಪ್ತ ವ್ಯವಹಾರ, ಅಧಿಕಾರ ಸ್ಥಾನದ ದುರ್ಬಳಕೆ, ಸಮುದಾಯದ ನರನಾಡಿಗಳನ್ನೇ ಕಿತ್ತು ತಿನ್ನುತ್ತಿರುವಂಥ ಭ್ರಷ್ಟಾಚಾರ, ಅಪರಾಧ ಪತ್ತೆ ಮತ್ತು ನ್ಯಾಯ ವಿಚಾರಣೆಗಳಲ್ಲಿ ಆಗ್ತಾ ಇರುವಂಥ ವಿಳಂಬ, ಹಿಂಸಾತ್ಮಕವಾದಂಥ ಪ್ರದರ್ಶನಗಳು, ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥವರ ಹೊಣೆಗೇಡಿ ಮಾತುಗಳು, ಇವು ನಮ್ಮ ದೇಶವನ್ನು ಹೇಗೆ ಕಾಡ್ತಾ ಇದ್ದಾವೆ ಅನ್ನೋದನ್ನು ಅವರು ಚರ್ಚೆ ಮಾಡ್ತಾರೆ. ಇದು ಬಹುಶಃ ನನಗನ್ನಿಸ್ತದೆ, ಬಹುಶಃ ನನ್ನ ತಿಳುವಳಿಕೆ ಕಡಿಮೆ ಅಂತ ನೀವೆಲ್ಲ ಭಾವಿಸಿದರೂ ಚಿಂತೆ ಇಲ್ಲ. ಈ ದೇಶದ ಸಾರ್ವತ್ರಿಕವಾದ ಜವಾಬ್ದಾರಿ ಎರಡು ವರ್ಗದ ಜನಗಳಿಗೆ, ಅದು ಒಂದು ರಾಜಕಾರಣಿಗಳು, ಮತ್ತೊಂದು ಧರ್ಮಗಳು. ಈ ಎರಡು ವರ್ಗದ ಜನ ಪ್ರಯತ್ನ ಮಾಡಿದರೆ ಒಂದು ಒಳ್ಳೆಯ ಸಭ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ನೈತಿಕ ಸೂತ್ರಗಳನ್ನು ಹೇಳುವಂಥವರು ಧರ್ಮಗಳು, ಹಾಗೆ ನಮ್ಮ ರಾಜ್ಯಾಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ನೀತಿ ನಿಲುವುಗಳನ್ನು ರೂಪಿಸುವವರು ರಾಜಕಾರಣಿಗಳು. ಈ ಎರಡು ಜನ ಮನಸ್ಸು ಮಾಡಿದರೆ ಒಂದು ನಿಜವಾದ ಅರ್ಥದಲ್ಲಿ ಭವ್ಯ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಇಲ್ಲಿ ರಾಜಕಾರಣಿಗಳ ಬಗ್ಗೆ ಯಾಕೆ ಹೇಳ್ತೆ ಅಂದರೆ ಅವರು ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಅವರ ಮೇಲೆ ದೊಡ್ಡ ಹೊಣೆಗಾರಿಕೆ. ಈಗ ನಮ್ಮ ದೇಶದ ಸ್ಥಿತಿಗತಿ ಏನಾಗಿದೆ? ಸ್ವತಂತ್ರ ಭಾರತ ಅಂಗೀಕರಿಸಿದಂತಹ ಸಂವಿಧಾನಾತ್ಮಕ ಪ್ರಜಾಸತ್ತಾತ್ಮಕ ಸಮಾನತೆ ಅನ್ನೋದು ವ್ಯಂಗ್ಯ ವಿಪರ್ಯಾಸಗಳಿಗೆ ಗೊತ್ತಾಯಿತು. ಎಲ್ಲೆಲ್ಲೂ ಜಾತಿ ಬಂಧಗಳ ವಿಷಜ್ವಾಲೆ ತಡೆಯಿಲ್ಲದೆ ಹರಡ್ತಾ ಇದೆ. ಕಾನೂನು ಮತ್ತು ಶಿಸ್ತು ಪಾಲನೆ ದಿನ ದಿನಕ್ಕೆ ಸಂಕೀರ್ಣಗೊಳ್ತಾ ಇದೆ. ಭಯೋತ್ಪಾದನೆ ಮತ್ತು ಭ್ರಷ್ಟಾಚಾರಗಳು ಜನರನ್ನು ದಿಗ್ಭ್ರಮೆಗೊಳಿಸುತ್ತವೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಅಪಾರವಾದ ನಷ್ಟ ಉಂಟಾಗ್ತಿದೆ. ನೈಸರ್ಗಿಕ ಸಂಪನ್ಮೂಲಗಳು ನಿರ್ಲಜ್ಜವಾಗಿ ಬಳಕೆಯಾಗ್ತವೆ. ಪ್ರಾದೇಶಿಕತೆ ಮತ್ತು ಪ್ರತ್ಯೇಕತೆಗಳ ಕೂಗು ಉಲ್ಬಣಗೊಳ್ಳುತ್ತಿದೆ. ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ಸಂಬಂಧ ಬಿರುಕು ಬಿಟ್ಟು ಹೋಗಿದೆ, ಬೆಂಕಿ ಬಿದ್ದಿದೆ. ವೈಯಕ್ತಿಕ ಶೀಲ ಚಾರಿತ್ರ್ಯಗಳಿಗೆ ವಿಕಾರದ ರೋಗ ಬೆಳೆದಿದೆ. ಎಲ್ಲೆಲ್ಲೂ ಹಣ ಮತ್ತು ಅಧಿಕಾರದ ಹುಚ್ಚು ಹಿಡಿದಿದೆ. ಸಾರ್ವಜನಿಕ ಸಭ್ಯತೆ ಮತ್ತು ಸಮಾಧಾನಗಳು ಸುಟ್ಟು ಬೂದಿಯಾಗಿವೆ. ಆ ಬೂದಿಯಲ್ಲೇ ಬಿದ್ದು ನಾವು ಹೊರಲಾಗುತ್ತಿದ್ದೇವೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ಇವತ್ತೇನು ಕಾನ್ಸ್ಟಿಟ್ಯೂಷನ್ ಅದರ ಬಗ್ಗೆ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ಅದರ ರಚನೆ ಮಾಡೋ ಸಂದರ್ಭದಲ್ಲಿ ಅದರ ಸದಸ್ಯರಾಗಿದ್ದಂಥ ಆಚಾರ್ಯ ಕೃಪಲಾನಿ ಒಂದು ಮಾತು ಹೇಳ್ತಾರೆ. ನಾವು ಸಂವಿಧಾನದಲ್ಲಿ ಹೇಳಿರುವುದು ಕೇವಲ ಔಪಚಾರಿಕ ತತ್ವಗಳನ್ನಲ್ಲ, ಅವು ನೈತಿಕ ತತ್ವಗಳು. ಅದು ಖಾಸಗಿರಲಿ ಸಾರ್ವಜನಿಕವಿರಲಿ ನಮಗೆ ನಿರಂತರ ತತ್ವಬದ್ಧತೆ ಬೇಕು. ನಮ್ಮ ಸಂವಿಧಾನ ಸಾರ್ಥಕವಾಗಬೇಕಾದರೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯೂ ಈ ತತ್ವಕ್ಕೆ ಬದ್ಧನಾಗಿ ನಡೆಯಬೇಕು ಅನ್ನುವಂಥ ಇದು ನಾವೆಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಮಾಡಬೇಕಾದಂಥ ಒಂದು ಸಂಕಲ್ಪ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ನಾನು ಈಗಿನ ವಿದ್ಯಮಾನಗಳ ವಿಚಾರಗಳ ನೋವು ಹೇಳ್ತಕ್ಕಂಥ ಆಡ್ತಿರುವಂಥ ಮಾತಿನ ಹಿಂದಿನ ನೋವನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೇನೆ. ನೀವೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಎರಡನ್ನೂ ಕಂಡವನನ್ನು, ಹಾಗೆಯೇ ನಮ್ಮ ಚನ್ನಬಸಪ್ಪ ಗುಡಿಗೇರಿ
ಅವರ ಹೆಸರು ಚೆನ್ನಬಸಪ್ಪ, ನನ್ನ ಹೆಸರು ಚೆನ್ನಬಸಪ್ಪ. ಅವರು 97ನೇ ಜಯಂತಿ, ನನಗೂ ಈಗ 97 ವರ್ಷ. ಏನೋ ಯೋಗಾಯೋಗ. ಸ್ವಾತಂತ್ರ್ಯ ನಂತರ ನಡೆದಿರ್ತಕ್ಕಂತಹ ಭೌತಿಕ ಫಿಸಿಕಲ್ ಡೆವಲಪ್ಮೆಂಟ್ ಏನಂತೀವಿ, ಈ ಭೌತಿಕ ಪ್ರಗತಿ ಅದ್ಭುತವಾದಂತಹ ಪ್ರಗತಿ. ಇದನ್ನು ನೋಡಿ ನಮ್ಮಂಥವ್ರು ತುಂಬ ಹಿಗ್ಗಿದ್ದೇವೆ. ಆದರೆ ದುರಾದೃಷ್ಟ ಅಷ್ಟೇ ನೈತಿಕ ಆಗಿರುವಂಥ ಅವನತಿ ನೋಡಿ ಅಷ್ಟೇ ಕುಗ್ಗಿ ಹೋಗಿದ್ದೇವೆ. ಈ ಬಗ್ಗೆ ಇವತ್ತಿನ ತಲೆಮಾರಿನವರು ಗಂಭೀರವಾಗಿ ವಿಚಾರ ಮಾಡಬೇಕು. ನಮ್ಮ ಹುಳಿಗೇರಿ ನಾನು ಪ್ರಸ್ತಾಪಿಸಿದ ಇಂಥ ವಿದ್ಯಮಾನಗಳನ್ನೆಲ್ಲ ಕಂಡವರೇ ನಮ್ಮ ಚನ್ನಬಸಪ್ಪ ಹುಳಿಗೇರಿಯವರು. ಅವರ ಬದುಕಿನ ಬಗ್ಗೆ ಅನೇಕ ಜನ ಸಾಹಿತಿಗಳು, ರಾಜಕಾರಣಿಗಳು, ಧರ್ಮಗುರುಗಳು, ವಿಚಾರವಂತರೆಲ್ಲ ಒಳ್ಳೊಳ್ಳೆಯ ಲೇಖನಗಳನ್ನು ಬರೆದಿದ್ದಾರೆ. ಅವರ ಕುಟುಂಬದ ಸದಸ್ಯರು ಕೂಡ ಬರೆದಿದ್ದಾರೆ. ಕೆ ರಾಮೇಶ್ವರ ಅವರು ಮತ್ತು ಪ್ರಧಾನ ಸಂಪಾದಕರಾದ ವಸಂತ ಕುಷ್ಟಗಿಯವರು ಕೂಡ ಸುದೀರ್ಘವಾದ ಲೇಖನ ಬರೆದಿದ್ದಾರೆ. ಈ ಎರಡು ಲೇಖನಗಳಲ್ಲಿ ನಾವು ಬಹುಶಃ ಕರ್ನಾಟಕದ ರಾಜಕೀಯ, ಅಂದಿನ ರಾಜಕೀಯ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದರ ಬಗ್ಗೆ ಒಂದು ಒಳ್ಳೆಯ ದಾಖಲೆಯನ್ನು, ಮಾಹಿತಿಯನ್ನು ಒದಗಿಸ್ತಾರೆ. ಏನೇ ಇರಲಿ, ಕೊನೆಯದಾಗಿ ನಮ್ಮ ಚನ್ನಬಸಪ್ಪ ಹುಳಿಗೇರಿಯವರನ್ನ ನಾನು ಕೂಡ ಸ್ಮರಿಸಲಿಕ್ಕೆ ಅವಕಾಶ ಆಗಿದ್ದು ಸಂತೋಷದ ವಿಚಾರ. ಅವರು ಸ್ನೇಹ ಸಂಬಂಧಕ್ಕೆ ಒಳ್ಳೆಯ ಉದಾಹರಣೆ ಆಗಿದ್ದರು ಅಂತ ನಾನು ಕೇಳಿದ್ದೇನೆ. ಅವರನ್ನು ನಾವು ಸತ್ತಿಸಿಕೊಂಡ್ರೆ ಸಾಲದು. ಇಂಥ ಸಂದರ್ಭದಲ್ಲಿ ಆದರ್ಶವನ್ನು ನಾವು ಅನುಷ್ಠಾನಕ್ಕೆ ತರುವಂತಹ ಮನಸ್ಸು ಮಾಡಬೇಕು. ಇಷ್ಟು ಹೇಳಿ ಇಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿದಂಥ ನನ್ನ ಆತ್ಮೀಯ ಅಮರನಾಥ್ ಹುಳಿಗೇರಿಯವರಿಗೆ ನಾನು ವಂದನೆ ಅರ್ಪಿಸಿ, ಇದೇ ಸಂದರ್ಭದಲ್ಲಿ ಅನೇಕ ನಾನು ಕಂಡಂಥ ಧರ್ಮಗುರುಗಳ ದರ್ಶನ ಆಗಿರುವುದು ಮತ್ತು ಹಿರಿಯ ರಾಜಕೀಯ ಮಾನ್ಯರನ್ನೆಲ್ಲ ನೋಡುವಂಥ ಅವಕಾಶ ಆಗಿದ್ದು ಸಂತೋಷ. ಮತ್ತು ಜೇವರ್ಗಿ ಬಂಧುಗಳನ್ನು ಮತ್ತೊಮ್ಮೆ ನೋಡಿದ್ದೇನೆ. ನಮಸ್ಕಾರ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ, ಹೈದರಾಬಾದ್ ವಿಮೋಚನೆಗಾಗಿ ಈ ಭಾಗದ ಜನ ನಡೆಸಿದಂಥ ಹೋರಾಟವನ್ನು ದಾಖಲಿಸಿರುವ ಒಂದು ಮಹತ್ವದ ಕೃತಿಯನ್ನು ಇಲ್ಲಿ ಲೋಕಾರ್ಪಣೆಗೊಳಿಸಲಾಗಿದೆ. ಬಹುಶಃ ಚನ್ನಬಸಪ್ಪ ಹುಳಿಗೇರಿಯವರು ನಮ್ಮ ನಾಡು ಕಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ 3 ಪ್ರಕಾರದ ಹೋರಾಟಗಳು ನಡೆದಿವೆ. ಒಂದು ಕಡೆಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ಇನ್ನೊಂದು ಕಡೆಗೆ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ. ಅದರಲ್ಲೂ ವಿಶೇಷವಾಗಿ ಈ 2 ಹೋರಾಟಗಳ
ಫಲವಾಗುವ ಒಂದು ತುತ್ತೂರಿ ದುಡಿಯುವುದಿಲ್ಲ. ಈ ಒಂದು ಗಿಡ ಮರಗಳಲ್ಲಿ ಹಣ್ಣು ಆಗ್ತವ, ಆ ಹಣ್ಣು ಆಗುವಂತಹ ಸಂದರ್ಭದಲ್ಲಿ ಆ ಗಿಡ ಮರಗಳಿಗಂತೂ ತುತ್ತೂರಿ ಬಾರಿಸಿ ಹೇಳಿದಂತ ಉದಾಹರಣೆ ಇಲ್ಲ. ಅದರ ಜೊತೆಗೆ ಬೆಳಕೀವ ಸೂರ್ಯ ಚಂದ್ರನದೊಂದು ಸದ್ದಿಲ್ಲ. ಇಡೀ ಜಗತ್ತಿಗೆ ಹಗಲು ರಾತ್ರಿ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು ಎಂದೂ ತಮ್ಮ ಹೆಸರನ್ನು ಮುಂದೆ ಮಾಡಿಕೊಂಡು ಅದನ್ನ ಬಾಜಾಬಾಜದ ತೆಗೆದುಕೊಂಡು ಬಂದು ಹೇಳಿಲ್ಲ. ಅದಕ್ಕೆ ಅವರು ದೇವಿಜಿಯವರು ಹೇಳ್ತಾರೆ, ಕೊನೆಗೆ ಒಲಿನಿಂದ ತುಟಿಗಳನ್ನು ಮಂಕುತಿಮ್ಮ. ನಾವು ಹೆಸರಿಗಾಗಿ ಏನು ಮಾಡಬಾರದು, ಏನೇ ಮಾಡಿದ್ರು ಕೂಡ ನಾವು ನಿರಪೇಕ್ಷ ಭಾವದಿಂದ ಮಾಡಬೇಕೇ ಹೊರತು ಮಾಡಿದಂತ ಕೆಲಸವನ್ನ ಹೇಳಿಕೊಳ್ಳಬಾರದು. ಮಾಡುವಂತಿರಬೇಕು, ಮಾಡದಂತಿರಬೇಕು. ನಾವು ಕೆಲಸ ಸಮಾಜ ಸೇವೆಯನ್ನ ಮಾಡ್ತಾನೆ ಇರಬೇಕು. ಯಾವ ಕಾಲಕ್ಕೂ ಕೂಡ ಮಾಡಿದೀವಿ ಅಂತ ಹೇಳಿ ಹೇಳಬಾರದು. ಅದು ನಿಜವಾದ ಸೇವೆ ಅಂತ ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ಸಮಾಜಕ್ಕೆ ಮಾದರಿಯಾಗಿ ಬದುಕಿದಂತವರು ಚನ್ನಬಸಪ್ಪ ಕುಳಿಗೇರಿಯವರನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು. ಇಂಥ ವ್ಯಕ್ತಿಗಳು ನಿಜವಾಗಿಯೂ ಪ್ರಾತಸ್ಮರಣೀಯರು. ಇಂಥ ವ್ಯಕ್ತಿಗಳ ಬದುಕನ್ನ ನಮ್ಮ ಮಕ್ಕಳಿಗೆ ತಿಳಿಸಿಕೊಡ್ಬೇಕು, ನಮ್ಮ ಸಮಾಜಕ್ಕೆ ತಿಳಿಸಿಕೊಡ್ಬೇಕು. ಇಂಥ ವ್ಯಕ್ತಿಗಳ ಬದುಕಿನಿಂದ ಇವತ್ತು ನಮ್ಮ ಸಮಾಜ, ನಮ್ಮ ಜನ ಪ್ರೇರಣೆಯನ್ನು ಪಡೆದುಕೊಳ್ಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ ಇದೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಈ ಒಂದು ಹಿನ್ನೆಲೆಯಲ್ಲಿ ಇದು ಚನ್ನಬಸಪ್ಪ ಕುಳಿಗೇರಿ ಅವರು ಬದುಕಿರುವಾಗಲೇ ಈ ಗ್ರಂಥ ಪ್ರಕಟ ಆಗಬೇಕಾಗಿದೆ. ಅವರ ಸುಪುತ್ರ ಇರುವಂತಹ ಅಮರನಾಥ್ ಅವರು ಆ ಮಾತನ್ನ ಇಲ್ಲಿ ನೆನಪಿಸಿಕೊಂಡ್ರು. ಅಮರನಾಥ್ ಕುಳಿಗೇರಿ ಅವರು ಕೂಡ ಇವತ್ತು ಆ ತಂದೆಯವರ ಒಂದು ದಾಖಲೆ ಮಾಡಬೇಕಾಗಿರುವಂತಹ ಗ್ರಂಥವನ್ನ ಇವತ್ತು ಪ್ರಕಟ ಮಾಡಿ ಇಲ್ಲಿ ಲೋಕಾರ್ಪಣೆಗೊಳಿಸಿರುವುದು ನಿಜಕ್ಕೂ ನಮಗೆಲ್ಲ ಬಹಳ ಸಂತೋಷ ಅನ್ಸದೆ. ತಂದೆಗೆ ಎಂಥ ಮಕ್ಕಳು ಇರಬೇಕಂದ್ರೆ ಅಮರನಾಥ್ ಕುಳಿಗೇರಿ ಅವರಂತ ಮಕ್ಕಳು ಇರಬೇಕು. ಯಾಕಂದ್ರೆ ತಂದೆ ಸೇವಾ ಕಾರ್ಯಗಳನ್ನು ಸ್ಮರಿಸಿಕೊಳ್ಳುವಂತ, ಅದನ್ನ ಸಮಾಜಕ್ಕೆ ತಿಳಿಸಿಕೊಡುವಂತ ಒಂದು ಕೆಲಸವನ್ನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಅಮರನಾಥ್ ಕುಳಿಗೇರಿಯವರು ಮಾಡಿದ್ದಾರೆ. ಅದರ ಜೊತೆಗೆ ಪ್ರೊಫೆಸರ್ ವಸಂತ ಕುಷ್ಟಗಿಯವರು ಮತ್ತು ನಮ್ಮ ಹಿರಿಯರಾಗಿರುವಂತಹ ಎ.ಕೆ. ರಾಮೇಶ್ವರ್ ಅವರು ಬಹಳ ದೊಡ್ಡ ಹಿರಿಯ ಸಾಹಿತಿಗಳು ಈ ಒಂದು ಕೃತಿಯನ್ನ ಬಹಳ ಅಚ್ಚುಕಟ್ಟಾಗಿ ಅವರು ಇಲ್ಲಿ ಸಂಪಾದಿಸಿಕೊಟ್ಟಿದ್ದಾರೆ. ನಿಜವಾಗಿ ಈ ಪುಸ್ತಕ ಒಂದೊಂದು ಅಕ್ಷರ ಕೂಡ ಬಿಡಬಾರದು, ಅಷ್ಟು ಓದಿಸಿಕೊಂಡು ಹೋಗುವಂತ ಒಂದು ಒಳ್ಳೆಯ ಲೇಖನಗಳನ್ನು, ಈ ಭಾಗದ ಸಮಗ್ರ ಇತಿಹಾಸವನ್ನ ದಾಖಲಿಸುವಂತ ಒಂದು ಕಾರ್ಯವನ್ನ ಈ ಕೃತಿ ಮೂಲಕ ಎ.ಕೆ. ರಾಮೇಶ್ವರ್ ಅವರು ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ಅಭಿಮಾನ ಅಂತ ಹೇಳ್ತೇನೆ. ನಮ್ಮ ಸಮಾಜ, ನಮ್ಮ ಸಾಹಿತ್ಯ ಪ್ರಪಂಚ ಇಂಥ ಸಾಹಿತ್ಯಗಳನ್ನ ನಿರಂತರವಾಗಿ ಸ್ಮರಿಸಿಕೊಳ್ಳುವಂತ ಒಂದು ರೀತಿಯಲ್ಲಿ ಈ ಕೃತಿಯನ್ನ ಸಂಪಾದಿಸಿಕೊಟ್ಟಿದ್ದಾರೆ. ಈ ಒಂದು ಕೃತಿಗೆ ಅತ್ಯಂತ ಅಮೂಲ್ಯವಾಗಿರುವಂತಹ ಮುನ್ನುಡಿಯನ್ನು ಬರೆದಂತವರು ನಮ್ಮ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಅವರು. ನೋಡಿ ಎಷ್ಟು ಸಾಮ್ಯ ಇದೆ. ಅವರು ಚನ್ನಬಸಪ್ಪ, ಇವರು ಚನ್ನಬಸಪ್ಪ. ಅವ್ರಿಗೂ 97 ವರ್ಷ, ಇವರಿಗೂ 97 ವರ್ಷ. ಇವರು ಕೂಡ ಇಡೀ ಸಮಾಜವನ್ನೇ ಒಂದು ಮುಖ್ಯವಾಗಿ ಇಟ್ಕೊಂಡು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತವರು. ಹಾಗೇನೆ ಚನ್ನಬಸಪ್ಪ ಕುಳಿಗೇರಿ ಅವರು ಕೂಡ ಸಮಾಜ ಸೇವೆಯಲ್ಲಿಯೇ ತಮ್ಮ ಬದುಕನ್ನ ಸಲ್ಲಿಸಿದಂತವರು. ಈ ರೀತಿಯ ಒಂದು ಸಾಮ್ಯ ಇರುವಂತಹ ಮತ್ತು ಅವರಷ್ಟೇ ಹಿರಿಯ ವ್ಯಕ್ತಿಗಳಾಗಿರುವಂತಹ ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪ ಅವರು ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸುವುದು ಅತ್ಯಂತ ಔಚಿತ್ಯಪೂರ್ಣ ಅಷ್ಟೇ ಅಲ್ಲ, ಅಭಿನಂದನಾರ್ಹವಾಗಿರುವಂತಹ ಕೆಲಸ ಅಂತ ಹೇಳಿ ಈ ಸಂದರ್ಭ ಹೇಳ್ತೇನೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಅನೇಕ ಹಿರಿಯ ಪೂಜ್ಯರು ಇಲ್ಲಿ ಆಗಮಿಸಿರುವಂತಹದ್ದು. ಬಹುಶಃ ಚನ್ನಬಸಪ್ಪ ಕುಳಿಗೇರಿ ಅವರ ಹೆಸರು ಕೇಳಿದ್ರೆ ಯಾವ ಸಾಂಪ್ರದಾಯಿಕ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಕೂಡ ಯಾರು ತಪ್ಪಿಸೋದಿಲ್ಲ. ಯಾಕಂದ್ರೆ ಅಂತ ಹಿರಿಯರಿಗೆ ನಾವೆಲ್ಲರೂ ಗೌರವವನ್ನ ಸಲ್ಲಿಸಲೇಬೇಕಾಗಿರುವಂತಹದ್ದು ಬಹಳ ಮುಖ್ಯ. ಆ ಒಂದು ಹಿನ್ನೆಲೆಯಲ್ಲಿ ಚನ್ನಬಸಪ್ಪ ಕುಳಿಗೇರಿ ಅವರಂತಹ ಶ್ರೇಷ್ಠ ರಾಷ್ಟ್ರ ಪ್ರೇಮಿಗಳಿಗೆ, ದೇಶಭಕ್ತರಿಗೆ ಈ ಕಾರ್ಯಕ್ರಮದ ಮೂಲಕ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ, ಕೃತಜ್ಞತೆಯಿಂದ ಅವರನ್ನ ಸ್ಮರಿಸಬೇಕಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಅಪರೂಪದ ಕಾರ್ಯಕ್ರಮ ಅಂತ ಹೇಳಿ ಸಂದರ್ಭ ಹೇಳ್ತಾ ನಮ್ಮ ಹಿರಿಯ ರಾಜಕಾರಣಿಗಳಾಗಿರುವಂತಹ ಸಿ.ಎಂ. ಇಬ್ರಾಹಿಂ ಅವರು, ಹಾಗೇನೆ ನಮ್ಮ ಪಿ.ಜಿ.ಆರ್. ಶಿಂದೆ ಅವರು, ಎಂ.ಐ. ಪಾಟೀಲ್ ಅವರು, ಶಶಿ ನಮೋಸ್ ಅವರು ಎಲ್ಲ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಅಲ್ಲಮಗುರು ಪಾಟೀಲ್ ಕೂಡ ಮರೆಯುವಾಗಿಲ್ಲ. ಯಾಕಂದ್ರೆ ಈ ಪರಿವಾರದ ಜೊತೆಗೆ ಆ ಒಳ್ಳೆಯ ನಿಕಟವಾಗಿರುವಂತಹ ಸಂಬಂಧವನ್ನು ಹೊಂದಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದಿದ್ದಾರೆ. ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾಗಿರುವಂತಹ
ವಿ ನರಸಿಂಹರವರ ಪುತ್ರಿ ವಾಣಿಶ್ರೀಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದು ಹೊಸ ಚೈತನ್ಯವನ್ನ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಿಳೆಯರಲ್ಲಿ ಒಂದು ಚೈತನ್ಯವನ್ನ ತಂದು ಕೊಟ್ಟಿದೆ. ಯಾಕಂದ್ರೆ ವಿ ನರಸಿಂಹರಾವ್ ಅವರು ಬಹಳ ದೊಡ್ಡ ವಿದ್ವಾಂಸರು. ಅವರನ್ನು ಕೇವಲ ರಾಜಕಾರಣಿ ಅಂತ ನಾವು ನೋಡೋದಿಲ್ಲ, ಅವರೊಬ್ಬ ನಮ್ಮ ದೇಶದ ಪ್ರಕಾಂಡ ಪಂಡಿತರು ಅನ್ನುವಂಥ ಒಂದು ರೀತಿಯಲ್ಲಿ ನಾವು ನೋಡ್ತೀವಿ. ಅಂತಹ ವಿದ್ವಾಂಸರಾಗಿರುವಂತ ವಿ ನರಸಿಂಹರಾವ್ ಅವರು ಒಂದು ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ, ಒಂದು ಸಂದಿಗ್ಧವಾಗಿರುವಂತಹ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದುಕೊಂಡು 5 ವರ್ಷಗಳ ಕಾಲ ಈ ದೇಶವನ್ನ ಮುನ್ನಡೆಸಿದಂತವರು ವಿ ನರಸಿಂಹರಾವ್. ಅವರ ಸುಪುತ್ರಿ ಕಾರ್ಯಕ್ರಮ ಬಂದಿರೋದು ಈ ಕಾರ್ಯಕ್ರಮದ ಘನತೆಯನ್ನ, ಗೌರವವನ್ನು ಹೆಚ್ಚಿಸಿದೆ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭ ಹೇಳ್ತೇನೆ.